ಹಲೋ. ಸಾ ಹೇಳಿ ಸಾ. ಹಲೋ ಮೇಡಮ್, ಇನ್ನೂ ನಿಮ್ದು ರೆಡಿ ಆಗಿಲ್ವಾ? ಉಪ್ಪಿನಕಾಯಿ ಬೇಕಿತ್ತಲ್ಲ. ಅಯ್ಯೋ ಸಾ, ಉಪ್ಪಿನಕಾಯ ಅದು ರೆಡಿ ಆಗೈತೆ ಅಂತ ಹೇಳು. ಸಾ ಅದು ರೆಡಿ ರೆಡಿ ಮಾಡಿದೀವಿ ಸಾ. ಓ, ರೆಡಿ ಮಾಡಿದ್ದೀರಾ? ನೋಡಿ, ನಾವು ಬಂದ್ಬಿಟ್ಟು ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬರ್ತಿದೀವಿ. ನೀವು ಯಾವಾಗ ನನಗೆ ಟೈಮಿಂಗ್ಸ್ ಹೇಳಿದ್ರೆ ನಾನು ಅವಾಗ ಬಂದ್ಬಿಟ್ಟು ತಗೊಂಡು ಹೋಗ್ತೀನಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆಯಾ? ಸಾ ಆಗ್ತಾ ಇದೆ ಸರ್ ಪ್ಯಾಕಿಂಗ್ ಎಲ್ಲ. ಸರಿ ಮೇಡಮ್, ಹಾಗಾದ್ರೆ ಸಂಜೆ ಬಂದ್ಬಿಟ್ಟು ತಗೊಂಡು ಹೋಗ್ತೀನಿ. ಓಕೆನಾ? ಸಂಜೆ ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಂಗೆ ತಗೊಂಡು ಹೋಗ್ತೀವಿ. ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಹೇಳ್ತೀವಿ. ಸರಿ ಸರಿ ಸಾ, ಸರಿ ಸಾ, ಆಯ್ತು ಸಾ. ನೋಡಿ, ಆಮೇಲೆ ಬಂದ್ಮೇಲೆ ಇನ್ನೂ ರೆಡಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳಂಗಿಲ್ಲ. ಸರಿನಾ? ರೆಡಿ ಇದೆ ಅಂದ್ರೆ ರೆಡಿ ಇದೆ ಅಂತಾನೆ ಹೇಳಿ. ಸುಮ್ಮನೆ ನಾವು ಅಲ್ಲಿಗೆ ಬಂದ್ಮೇಲೆ ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಹೇಳ್ಬೇಡಿ. ಅದೊಂದಿನ ರೆಡಿ ಇರೋದು, ಇಲ್ಲ ಬೇರೆ ಏನಾದರೂ ರೆಡಿ ಎಲ್ಲ ಇದೆಯಾ ಏನು? ಉಪ್ಪಿನಕಾಯಿ ಒಂದೇ ಸಾ. ಹಪ್ಳ ಇನ್ನೂ ಮಾಡಿಲ್ಲ ಸಾ. ಹಪ್ಳನ ಮಾಡ್ತೀವಿ. ಫಸ್ಟ್ ಉಪ್ಪಿನಕಾಯಿ ತಗೊಂಡೋಗಿ ಸಾ, ಆಮೇಲೆ ಬೇಕಾದ್ರೆ ಬಂದು ಹಪ್ಳ ತಗೊಂಡೋಗಿರಂತೆ. ಸರಿ ಮೇಡಮ್, ಎಲ್ಲ ಸೇರಿ ಒಂದು 25 kg ಉಪ್ಪಿನಕಾಯಿ ಇರಬೇಕು. ಸರಿನಾ? 25 kg ಇದೆ. ಸರಿ, ಹಂಗಾದ್ರೆ ಸರಿ ಬಿಡಿ. ಬರ್ತೀವಿ, ನಾವು ಸಂಜೆ ಬರ್ತೀವಿ. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರಿ. ಓಕೆ ಸಾ. ಲೇ, ಅವರು ಬರ್ತಿದೀವಿ ಸಂಜೆ ಅಂತ ಹೇಳ್ತಾವ್ರೆ. ನಾವಿನ್ನೂ ಉಪ್ಪಿನಕಾಯಿ ರೆಡಿ ಮಾಡಿಲ್ಲ, ಏನು ರೆಡಿ ಮಾಡಿಲ್ಲ. ಹೀಗೇನು ಮಾಡೋದು ಅಂತಾನೆ ನೀ ಅರ್ಥ ಆಯ್ತಿಲ್ವೇ? ಹೀಗೇನೇ ಮಾಡೋದು? ಅಯ್ಯ, ಅಷ್ಟಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಅಷ್ಟೇ ತಾನೆ, ಅಷ್ಟಕ್ಕೆಲ್ಲ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಳೋಂಥದ್ದೇನು? ಅಂಗಡಿಗೆ ಹೋದ್ರೆ ಬೇಜಾನ್ ಉಪ್ಪಿನಕಾಯಿಗಳು ಸಿಗಲ್ವಾ? ಅಯ್ಯ, ಎಷ್ಟು ಕೆಜಿ ಬೇಕು ಅಂದ? ಒಂದು 25 kg ಇಲ್ಲ ಒಂದು 50 kg ಎಷ್ಟಾದ್ರೂ ಅಷ್ಟೇ ತಾನೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಬಾ, ಅಂಗಡಿಗೆ ಹೋಗೋಣ. ನನ್ನ ತಗೋಸಿ ಕಾಸೈತೆ. ಒಂದು 15-20 ಸಾವಿರ ಐತೆ. ಹೆಂಗೋ ನಮ್ಮ ಅಮ್ಮವ ಕೊಟ್ಟಿತ್ತಲ್ಲ, ಎಲ್ಲ ಎತ್ತಿಕೊಂಡ್ರದ್ದು ಎಲ್ಲನೂ ಐತೆ. ಅದಕ್ಕೆ ಅದನ್ನೇ ತಗೊಂಡೋಗ್ಬಿಟ್ಟು ಉಪ್ಪಿನಕಾಯಿ ತಗೊಬರೋಣ. ಆಮೇಕಿಂದ ಅವ್ರು ಬಂದ ತಕ್ಷಣ ನಮಗೆ ಚೆಕ್ ಕೊಡ್ತಾರಲ್ಲ, ಚೆಕ್. ಆ ಚೆಕ್ಕನಾಗೆ ನಾನು ಹೆಂಗೋ ಯೂಸ್ ಮಾಡ್ಕೊತೀನಿ. ಆದರೆ ಅವನಿಗೆ ಗೊತ್ತಾಗಲ್ವಾ ನಾವೆಲ್ಲ ಮಾಡಿರೋದೆಲ್ಲನೂ ಅಂಗಡಿ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಗೊತ್ತಾಗಕ್ಕಿಲ್ವಾ? ಅಯ್ಯೋ, ಹೆಂಗೆ ಗೊತ್ತಾಯ್ತದೆ? ಅಯ್ಯೋ, ಏನು ಗೊತ್ತಾಗಕ್ಕಿಲ್ಲ. ಬಾ ನೋಡು, ತಲೆ ಉಪಯೋಗಿಸ್ಬೇಕಷ್ಟೇ ನೀನಿಯ. ತಲೆ ಉಪಯೋಗಿಸ್ಲಿಲ್ಲ ಅಂತಂದರೆ ಏನೇನು ಆಗೋದಿಲ್ಲ. ತಲೆ ಉಪಯೋಗಿಸ್ಬಿಟ್ಟೇನಿಯ ಜೀವನ ಮಾಡಬೇಕು. ಸರಿನಾ? ನೋಡು, ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾವು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡೋಣ. ಬಾ, ಉಪ್ಪಿನಕಾಯಿ ಹೋಗಿ ಅಂಗಡಿನಾಗ ತಗೊಬಿಟ್ಟು ಬಂದು ಇವ್ರಿಗೆ ಕೊಟ್ಟರೆ ಏನು ಸಂಜೆ ಅಷ್ಟೊತ್ತಿಗೆ 1 ಗಂಟೆಗೆ ಉಪ್ಪಿನಕಾಯಿ ತಗೊಂಬಿಟ್ಟು ಬಂದ್ಬಿಡ್ಬೋದು. ಇಲ್ಲ ಅವ್ರಿಗೆ ಆರ್ಡ್ರ್ ಕೊಟ್ಟರೆ ಅವ್ರೇನಿಯ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಕೊಡ್ತಾರೆ ಅಷ್ಟೇ. ನೇಮ್ದಾಗ ಅದನ್ನೇ ಇವನು ಕೊಟ್ಟು ಎಷ್ಟು ಸಾವಿರ ಆಯ್ತದೆ 10,000 ಕೇಳಿ ಹಂಗೆ ನೀಟಾಗಿ ಇದು ಮಾಡೋಣ. ಬಾ, ಯಾಕೆ ತಲೆ ಕೆಡ್ಸ್ಕೊತೀಯ? ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಆದರೂ ಕಣೆ ನೇತ್ರ, ನೀನು ಎಲ್ಲೋ ಇರಬೇಕಿತ್ತು ಬಿಡೆ. ಇಲ್ಲಲ್ಲ, ನೀನು ಎಲ್ಲೋ ಇರಬೇಕಿತ್ತು. ಭಾಳ ಬುದ್ಧಿವಂತೆ ಕಣೆ ನೀನಂತೂ. ಆದರೆ ಉಪ್ಪಿನಕಾಯಿ ಟೇಸ್ಟ್ ಏನಾಗಿ ಗೊತ್ತಾಯ್ತು ಅಂದರೆ ಕ್ಯಾಕಸ್ ಮಾಕೋಗ್ಬಿಟ್ಟು ನೀಟಾಗಿ ನಮ್ಗೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಆರ್ಡ್ರನ್ನ. ಅಷ್ಟೇ ಏನಿಯಾ, ಏನಾಗಲ್ಲ. ಇದೊಂದು ಕಿತ ಬಿಸ್ನೆಸ್ ಉಳಿಸ್ಕೊಳಕ್ಕೆ ಏನಿಯಾ. ಬಿಸ್ನೆಸ್ ಎಲ್ಲ ಮುಗಿದ್ಮೇಲೆ ನಾವೇ ಇವಾಗ ಆಳುಗಳನ್ನ ಕರ್ಕೊಂಡು ನಾವೇ ಏನಿಯಾ ಮಾಡೋಣ. ಇದೊಂದು ಉಪ್ಪಿನಕಾಯಿ ಎಲ್ಲ ಅಂದರೆ ಫಸ್ಟ್ ಕಳಿಸ್ಕೊಡೋಣ. ಹಾಂ, ಸರಿ ಬಾ, ಆಯ್ತು. ನೋಡೋಣ ಹಣ ಬರಹ ಹೆಂಗಿದ್ರೆ ಹಂಗೆ ಏನೇ ಆಗೋದಲ್ವಾ. ಸರಿ ಬಾ, ಹೋಗ್ಬಿಟ್ಟು ನೀಟಾಗಿ ಎಲ್ಲನೂ ತಗೊಂಬಿಟ್ಟು ಬಂದ್ಬಿಟ್ಟು ನಾವೇ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮಾರಾಕನ. ನಾಳೆಯಿಂದ ಬೇಕಾದ್ರೆ ಕೆಲಸದವ್ರನ್ನ ಕರ್ಕೊಂಡು ನೀಟಾಗಿ ನಾವು ಉಪ್ಪಿನಕಾಯಿದು ಶುರು ಮಾಡ್ಕೊಳ್ಳೋಣ. ಸರಿನಾ? ಅವ್ರು ನೋಡೋಣ ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ. ಸರಿ ಆಯಿತು. ಎಲ್ಲವೇ ಇಲ್ಲಿ ಉಪ್ಪಿನಕಾಯಿ? ಹುಡ್ಕನ ಇರು ಉಪ್ಪಿನಕಾಯಿನ. ಇನ್ನೂ ಏನೇನೋ ಪ್ರಾಡಕ್ಟ್ಸ್ ಅವೇ, ಇವನ್ನೆಲ್ಲ ನಾವೇ ತಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು ಆರಾಮಾಗಿ ಮಾರ್ಬಿಡ್ಬೋದಲ್ವ? ಸೂಪರಾಗಿರ್ತದೆ. ಯಾರನ್ನ ಬಕ್ರ ಸಿಕ್ಬಿಟ್ರೆ ಆರಾಮಾಗಿ ಮಾರ್ಬಿಡ್ತಿದ್ದೆ. ಆದರೆ ಯಾರು ಸಿಗ್ತಾರೆ ನಮಗೆಲ್ಲ ಬಕ್ರ ಗಿಕ್ರ ಅಂತೇಳ್ಬಿಟ್ಟು? ಯಾರು ಸಿಗೋಕ್ಕಿಲ್ವೇ? ನೋಡೋಣ ಇರು, ಪ್ರಯತ್ನ ಮಾಡಬೇಕು. ಲೇ ರಾಧಾ, ನೀನೇನೇ ಅಂತ ಬಿಸ್ನೆಸ್ ಮಾಡ್ಕೊಳ್ಳೋದು ನೀನು? ಹಾಂ, ನಾನು ಮಾಡ್ತೀನಿ ನೋಡು ಬಿಸ್ನೆಸ್ ಎಲ್ಲನೂ. ನಿನಗಿನ್ನ ಸಂದಾಗಿ ಮಾಡ್ತೀನಿ. ಇನ್ನೂ ಟಾಪ್ ಲೆವೆಲಾಗಿ ಬೆಳೆಸ್ತೀನಿ. ಉಪ್ಪಿನಕಾಯಿ ಬಿಸ್ನೆಸ್ಸಾ ಏನು ಅಷ್ಟು ಸುಲಭ ಅಂತ ಅನ್ಕೋಬಿಟ್ಟ? ಉಪ್ಪಿನಕಾಯಿ ಬಿಸ್ನೆಸ್ನ ಸೂಪರಾಗಿ ಮಾಡ್ಬೋದು. ಉಪ್ಪಿನಕಾಯಿ ಬಿಸ್ನೆಸ್ನ ನೋಡ್ತಾ ಇರು ಹೆಂಗೆ ಮಾಡ್ತೀನಿ ಅಂತ ಹೇಳಿ. ಲೇ, ಇಲ್ಲಿ ನೋಡೆ ಪ್ರೇಮ. ಓ, ಸಿಗ್ತೇನೆ. ಎಷ್ಟು ಕೆಜಿ ಇದು? 5 kg. 5 ಬಾಕ್ಸ್ ತಗೊಂಡ್ರೆ 25 ಆಗೇ ಬಿಡ್ತವೆ. ನೋಡು, ಆರಾಮಾಗೆ ಈ ಉಪ್ಪಿನಕಾಯಿನ ಅವರು ಕೊಟ್ಬಿಟ್ಟು ನಾವೇ ಯಾವುದೋ ಒಂದು ಡಬ್ಬಕ್ಕೆ ತುಂಬ ಕಳಿಸಿದ್ವಿ ಅಂತ ಏನೋ ಒಂದು ಹೇಳ್ಬಿಡೋಣ. ನೋಡು, ಆರಾಮಾಗೆ 500 ರೂಪಾಯಿ ಅಂತೆ 5 kgದು. ಅಷ್ಟೇನೇನೆ? ಅಷ್ಟೇ, ಏನಾಯ್ತದೆ? ಬಾ, ನಾವು ಅವ್ರಿಗೆ ಜಾಸ್ತಿ ಹೇಳ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋಣ. ನೋಡು, ಬುದ್ಧಿ ಉಪಯೋಗಿಸ್ಬೇಕಷ್ಟೇ ಏನಿಯಾ. ಬಾ. ಹ್ಞೂ ಕಣೆ, ಸೂಪರಾಗೈತೆ ಐಡಿಯಾ. ಇದು 5 ಬಾಕ್ಸ್ ಎತ್ಕೊಂಡು ಹೊಂಟೋಗ್ಬಿಡೋಣ. ಬಾ, ಮತ್ತೆ 25 kg ನಾವೇ ಮಾಡಿದ್ದೀವಿ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಹಬ್ಬ ಆರಾಮಾಗತ್ತಾಗ ಹೆಂಗೋ ಪ್ಯಾಕ್ ಮಾಡಿ ಇಕ್ಕಿದ್ದೀವಿ ತಗೊಂಡೋಗಿ ಅಂತ ಹೇಳೋದು. ಇನ್ನೇನು ಅವ್ರಿಗೆ ಇನ್ನೇನು ಗೊತ್ತಾಯ್ತದೆ ಹೇಳು ನಾವು ಮಾಡೋ ಬಿಸ್ನೆಸ್ ಎಲ್ಲನೂ. ಈಗ ನೋಡು, ನಮಗೂ ಲಾಭ ಬರ್ತದೆ. ನಾವು ಕಾರ್ EMI ಸಾಲನ ಎಲ್ಲ ಪಟ ತೀರಿಸ್ಬಿಡ್ಬೇಕು. 100 ರೂಪಾಯಿ ಲಾಭ ಅಂದ್ರೂ ಎಷ್ಟೊಂದು ಲಾಭ ಸಿಗ್ತೀವಿ ನಮಗೆ. 600 ರೂಪಾಯಿ ಅಂತ ಹೇಳೋಣ. 500 ರೂಪಾಯಿ ಅಂತ ಹೇಳೋದು ಬೇಡ, 600 ಅಂತ ಹೇಳೋಣ. ಬಾ, ಹೋಗೋಣ. ಯಪ್ಪ, ನಾವು ಕಮ್ಮಿ ರೇಟು ಅಂದ್ಕೊಂಡಿದ್ವಿ. ಕೆಜಿ 250 ಕೆಜಿ. ಯಪ್ಪ ದೇವ್ರೆ, ನಾನು ಇನ್ನೂ ಕಮ್ಮಿ ಅಂತ ಅಂದ್ಕೊಂಡಿದ್ದೆ. 100 ರೂಪಾಯಿ ಅಂತ ಹೇಳ್ತಿದ್ದೆ. ನಾನು ಮ್ಯಾಲ್ಗಡೆ ನೋಡಕ್ಕೆ ಹೋದೆ. ಲೆಕ್ಕ ಹಾಕು. ಯಪ್ಪ, ಎಷ್ಟೊಂದು ರೇಟ್ ಆಯಿತು ಅಲ್ವಾ? ಹೋಗ್ಲಿ ಬಿಡು. 25 kg 250 ರೂಪಾಯಿ. ಯಪ್ಪ ದೇವ್ರೆ, ಟೋಟಲ್ಲು 6,250 ರೂಪಾಯಿ. ನಾವು ಅವ್ರ ಹತ್ರ 7,000 ಆಯಿತು ಅಂತ ಹೇಳನಿ. ನಾವೆಲ್ಲ ಮಾಡೋಷ್ಟೊತ್ತಿಗೆ 7,000 ಆಯಿತು, ನೋಡ್ಕೊಂಡು ಕೊಡಿ ಅಂತ ಹೇಳನಿ.
ಹಾಂ ಸರಿ ಸರಿ ಆಯ್ತು ಬಿಡು. ಯಾಕಂದರೆ ನಾವು ಬಿಸ್ನೆಸ್ ಇನ್ನು ಮುಂದಕ್ಕೆ ಮಾಡ್ಬೇಕಲ್ಲ, ಹಾಗೆ 6,000 ದಿನ ಇರುತ್ತೆ, ಒಂದು 750 ರೂಪಾಯಿ ಜಾಸ್ತಿ ಹೇಳ್ಕೊಂಡು ಏನೋ ಒಂದು ಮಾಡ್ಕೊಂಡ್ರೆ ಆಯಿತು. ಹಾಂ ಹಾಗೆ ಮಾಡೋಣ. ಹಲೋ, ಈಗಳೋ ಬಂದಿದ್ದೀನಿ. ಈಗೇನು ದುಡ್ಡು ಕೊಟ್ಟು ಇಸ್ಕೊಬಿಟ್ಟು ಬರೋದಾ ಏನು? ಮಗ, ಮೊದಲನೇ ಕಿತ್ತ ನೀಯ ಮೋಸ ಮಾಡಕ್ಕೆ ಹೋಗ್ಬಾರ್ದು. ಇಸ್ಕೊಂಬಿಡ್ ಬಾ, ನಿನ್ನ ಸುಮ್ಕೆ ನೀಯ ಮೊದಲನೇ ಕಿತ್ತ ಇಸ್ಕೊಂಬಿಡ್ ಬಾ, ಎರಡನೇ ಕಿತ್ತು ಕಾಕನ ನಾಮನ, ಸರಿನಾ? ಈಗ ಬರೀ 25 kg ಹೇಳಿದ್ದೀನಲ್ಲ, ಇನ್ನು 25 kg ಎಷ್ಟು ಆಯ್ತದೆ ಅಷ್ಟು ಕೊಟ್ಬಿಟ್ಟು ಸುಮ್ಕೆ ಇಸ್ಕೊಂಬಿಡ್ ಬಾ. ಆಮೇಕಿಂತ ಬೇಕಾದ್ರೆ ನೆಕ್ಸ್ಟು ಶಾನೆ ಹೇಳ್ಬಿಡೋಣ. ಶಾನೆ ಹೇಳ್ಬಿಟ್ಟು ಸರಿ ಕೊಡ್ತೀವಿ ಅಂತ ಎತ್ಕೊಂಬಿಟ್ಟು ಬಂದ್ರೆ ಆಯಿತು. ಈಗ ಫಸ್ಟ್ ನೀನು ಹೋಗಿ ಕಾಸು ಕೊಟ್ಬಿಟ್ಟು ಏನೇ ಇಸ್ಕೊಂಬಿಡ್ ಬಾ, ನೋಡೋಣ. ಇದೇ ಕಣೋ ಬಿಸ್ನೆಸ್ಸು. ಹಂಗಂತೀಯೇ? ಸರಿ ಆಯ್ತು ಬಿಡು, ನೀನು ಹೆಂಗೆ ಹೇಳಿದ್ರು ಹಂಗೆ, ನೀನು ಹಿಂಗೆ ಹೇಳಿದ್ರು ಹಿಂಗೆ, ಹಂಗೆ ಹೇಳಿದ್ರು ಹಂಗೆ. ಸರಿ ಆಯಿತು. ಈಗೇನು ಎಷ್ಟಾಗಿರ್ತದಿನ್ನ ಹೋಗ್ಬಿಟ್ಟು ಇಸ್ಕೊಂಡು ನ್ಯಾಟಕ್ಕೆ ಬರ್ತೀನಿ ತಗ. ಅವ್ರು ಅದೇನು ಪ್ಯಾಕ್ ಮಾಡಿ ಕಾಯ್ತಾವ್ರೋ ಇಲ್ಲ ಪ್ಯಾಕೆ ಮಾಡಿಲ್ವೋ ಏನೋ, ನನಗಂತೂ ಗೊತ್ತಿಲ್ಲ. ನೋಡೋಣ ಇರು. ಎತ್ಕೊಂಬಿಟ್ಟು ಬಾ, ಹೋಗು. ಇಷ್ಟು ಬೀರ್ನ ಅದು ಹೆಂಗೆ ಮಾಡಿದ್ರು ಏನೋ, ಎತ್ಕೊಂಬಿಟ್ಟು ಬಾ. ಸರಿ ಆಯಿತು. ಯವ್ವಿ, ಇದೇನೇ ನೀವು ಮಾಡಿರೋ ಉಪ್ಪಿನಕಾಯಿನೇ ಇದು? ಹ್ಞೂ ಅಜ್ಜಿ, ನಾವೇನೇ ಉಪ್ಪಿನಕಾಯಿ ಮಾಡಿರೋದು. ಸೂಪರ್ ಆಗಿರ್ತದೆ ಟೇಸ್ಟ್ ಎಲ್ಲ. ಅಂದರೆ ನಾನು ಇವಳು ಸೇರ್ಕೊಂಡೇನೇ ಉಪ್ಪಿನಕಾಯಿ ಮಾಡಿದ್ದು. ಹೌದೇನು? ಮತ್ತು ಇದು ದೊಡ್ಡ ಬಿಸ್ನೆಸ್ ಅನ್ನು ಅಜ್ಜಿ. ಯಾಕೆ ಹೇಳ್ತಾ ಇಷ್ಟು ಉಪ್ಪಿನಕಾಯಿ 7,000? ಈಗ ಇನ್ನೂ 25 kg ಅಷ್ಟಿನ್ನಿಯ, ಇನ್ನೂ ಒಯ್ತಾ 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 ಬೇಜಾನ್ ಮಾಡಾಕ್ತೀವಿ ನಾವಂತೂ. ಆವಾಗ ನೋಡ್ರಿ ನಿಮ್ಗೆ ಏನೇ ಅರ್ಥ ಆಯ್ತದೆ, ಏನಪ್ಪ ಇವ್ರು ಇಷ್ಟೊಂದೆಲ್ಲ ಮಾಡ್ತಾವ್ರಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ ನೋಡಿ. ಇದೆಲ್ಲ ಸ್ಟಾರ್ಟಿಂಗ್ ಅಷ್ಟೇನಿ ಅಜ್ಜಿ. ಇನ್ನು ಮ್ಯಾಲೆ ನಮ್ಮ ಮನೆಗೆ ಅಂತಂದ್ರೆ ದುಡ್ಡಿನ ಸುರಿಮಳೆ. ಬಿಸ್ನೆಸ್ಸು ಅದು ಯೋನ್ ಮಾಡಿರೋ. ನಮ್ಮ ಕಾಲದಾಗ ಹಿಂಗೆ ಎಲ್ಲನೂ ಇದ್ದಿದ್ರೆ ಯೋನೋ ಮಾಡ್ಬಿಡ್ತಾ ಇದ್ವಿ ನಾವಂತೂ. ನಮ್ಮ ಕಾಲದಾಗ ಇಂಥವು ಏನೂ ಇರಲಿಲ್ಲ ಕಣವ, ಯೋನು ಇರಲಿಲ್ಲ ನಮ್ಮ ಕಾಲದಾಗೆ. ಈಗಿನ ಕಾಲದಾಗ ಏನೇ ಈ ಪಾಟಿ ಇರೋದು ಅಂದರೆ, ಆಗಿನ ಕಾಲದಾಗ ನಮ್ಮ ಕಾಲದಾಗ ಎಲ್ಲ ಯೋನ್ ಇತ್ತಿದ್ದಾಗ. ಬಿಡು, ಹೆಂಗೋ ಬಿಸ್ನೆಸ್ ಮಾಡ್ಕೊಂಡು ಸಂದಕ್ಕಿರ್ರಿ ಅಷ್ಟೇನೇನೆ. ಮೇಡಮ್ ಎಲ್ಲ ರೆಡಿನಾ? ಓ, ಇವನೇನ ಉಪ್ಪಿನಕಾಯಿ ಮಾರನು? ಅಜ್ಜಿ, ಮಾರನಲ್ಲ, ಬಿಸ್ನೆಸ್ ಮ್ಯಾನು. ಬನ್ನಿ ಬನ್ನಿ. ನೋಡಿ, ನೀವು ಹೇಳ್ದಂಗೆ ನೀವು 5 kg ಬಾಕ್ಸ್ ಎಲ್ಲನೂ ರೆಡಿ ಮಾಡ್ಬಿಟ್ಟು ಮಡಗಿವ್ನಿ. ಬನ್ನಿ ಇದೇನಿದು? ಯಾವುದೋ ಬ್ಯಾರೆ ಬ್ರಾಂಡ್ ಉಪ್ಪಿನಕಾಯಿ ಇದ್ದಂಗೆ ಐತಾ? ಬ್ಯಾರೆ ಬ್ರಾಂಡ್ದನ್ನ ನಾವ್ ಯಾಕೆ ಸಮಾರನ? ಬ್ಯಾರೆ ಬ್ರಾಂಡ್ ಉಪ್ಪಿನಕಾಯಿ ಎಲ್ಲ ನಮ್ಗೇನು ಮಾರಕ್ಕೆ ಏನೋ ತಿಕ್ಲ ಇಲ್ಲ ನಾವು ಬ್ಯಾರೆ ಬ್ರಾಂಡ್ ಎಲ್ಲನೂ ಮಾರಕ್ಕಿಲ್ಲ. ಬಾಕ್ಸ್ ಇರ್ಲಿಲ್ವಲ್ಲ ಆ ಬಾಕ್ಸ್ಗಳು ನಮ್ಮ ಮನೆಗೆ ಇರೋಕ್ಕೆ ತುಂಬ ಇಕ್ಕಿದೀವಿ ಅಷ್ಟೇನಿಯ. ಅಷ್ಟು ಬಿಟ್ರೆ ನಾವೇ ಕೈಯಾರೆ ಮಾಡ್ರಲ್ಲ ಬೇಕಾದ್ರೆ ಟೇಸ್ಟ್ ಮಾಡ್ಬಿಟ್ಟು ನೋಡಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ಚೇಂಜ್ ಮಾಡ್ತೀವಿ ನೆಕ್ಸ್ಟು ಇನ್ನೂ ಸಖತ್ತಾಗಿ ಮಾಡ್ತೀವಿ ಟೇಸ್ಟ್ನ. ನೀವು ನೋಡ್ತಾ ಇರ್ರಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೂ ಈ ಉಪ್ಪಿನಕಾಯಿ ಬೇರೆ ಬ್ರ್ಯಾಂಡ್ ಇದ್ದಂಗೆ ಐತೆ ಅಲ್ಲ. ಎಲ್ಲ ಬಾಕ್ಸು ಒಂದೇ ಥರನೇ ಹೋಗಲ್ಲ. ನೀವು ಮಾಮೂಲಿ ಬಾಕ್ಸು ಪ್ಯಾಕ್ ಮಾಡಬೇಕು ತಾನೇ. ಇದೆಲ್ಲ ನೋಡಿರೋ ಲೆಕ್ಕಾಚಾರದಾಗ ಏನೋ ಐತೆ. ಹೋಗ್ಲಿ ಬಿಡಿ. ಏನೋ ನನಗೇನೋ ಇದು ಅದು ನಿಮಗೆ ಡೌಟ್ ಇದ್ರೆ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ಲ ನಾನು? ಹೆಂಗೆ ಮಾಡೋದು ಅಂತ ಈಗಲೇ ಹೇಳಿ ಹೇಳ್ಕೊಡ್ತೀನಿ. ಅಯ್ಯೋ, ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಏನು ಬೇಡ. ಉಪ್ಪಿನಕಾಯಿ ಅದೇನು ಅಂದರೆ ಅದು ಸರಿ ಬಿಡಿ, ಆಯಿತು. ಹೇಳಿ ಎಲ್ಲ ರೇಟ್ ಎಲ್ಲ ನಾನು ಹೇಳಿದೆಲ್ಲ ಎಷ್ಟಾಗುತ್ತೆ ಹೇಳು ಅಂತ ಹೇಳ್ಬಿಟ್ಟು. 1 kgಗೆ ಸರ್ ಅದೆಲ್ಲ ಅಲ್ಲ ಸರ್, 7,000 ಸರ್. 7,000 ಟೋಟಲ್ 7,000 ಆಯಿತು ಸರ್. ನೀವು ಆಗಲೇ 2,000 ಅಡ್ವಾನ್ಸ್ ಕೊಟ್ಟಿದ್ದೀರಾ, ಇನ್ನು 5,000 ಕೊಡಬೇಕಷ್ಟೇ ಸರ್. ನಾವು ಇವ್ರಿಗೆ ಬಕ್ರ ಮಾಡ್ತೀವಿ ಇಲ್ಲ ಇವ್ರಿಗೆ ನಮಗೆ ಬಕ್ರ ಮಾಡ್ತಾವ್ರ? ಅಲ್ಲ, ಉಪ್ಪಿನಕಾಯಿ ನೋಡಿದ್ರೆ ಬೇರೆ ಬ್ರ್ಯಾಂಡ್ ಉಪ್ಪಿನಕಾಯಿ ಅಂತ ನಮಗೆ ಮಾರ್ತಾವ್ರಲ್ಲ. ಏನು ಮಾಡೋದು? ನಮಗೆ ಲಾಸ್ ಆಗಲ್ವ ಇವಾಗ? ಅವ್ನು ಹೇಳ್ದಂಗೆ ತಗೊಂಡು ಹೋಗ್ಲಾ ಇಲ್ಲ ಅಂದರೆ ಬಿಟ್ಟು ಹೋಗ್ಲಾ? ಏನೂ ಅರ್ಥ ಆಗ್ತಿಲ್ವಲ್ಲ ಸರ್. ಏನು ಯೋಚನೆ ಮಾಡ್ತಿದ್ದೀರಾ? ತಗೊಂಡೋಗಿ ಸರ್. ನೋಡಿ, ನೀವು ಮಾಡಿದ್ದೀರಾ ಅಂತಂದಮೇಲೆ ತುಂಬ ಚೆನ್ನಾಗಿರುತ್ತೆ ಬಿಡಿ. ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಚೆಕ್ ಮಾಡಂಗೇನೇ ಇಲ್ಲ. ತಗೊಳ್ಳಿ, ಇದ್ರಲ್ಲಿ 5,000 ಇದೆ. ನಾವು ನೆಕ್ಸ್ಟ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಸರ್ ಹತ್ರ ಮಾತಾಡಿ ನೆಕ್ಸ್ಟ್ ಆರ್ಡರ್ಗೆ ಎಷ್ಟು ಬೇಕಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆನಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗೂ ನಿಮ್ಮ ತಾವು ಬಿಸ್ನೆಸ್ ಮಾಡ್ತಿರೋದು ಖುಷಿ ಆಗ್ತಾ ಇದೆ ಸರ್. ನಿಜವಾಗೂ ಅಂದರೆ ನೀವು ನೆಕ್ಸ್ಟ್ ಎಷ್ಟು ಆರ್ಡರ್ ಬೇಕು ಅಂತ ಹೇಳಿ ಸರ್. ಕಂಟಿನ್ಯೂಸ್ ಆಗಿ ಕೊಡ್ತಿರೋ ತಾನೇ ಆರ್ಡ್ರನ್ನ. ನಾವು ಇನ್ನೂ ದೊಡ್ಡದಾಗಿ ಅಡುಗೆ ಮನೆಲ್ಲ ಮಾಡ್ಕೊಂಡು ನಾವು ಕೆಲಸದವನ್ನೆಲ್ಲ ಸೇರಿಸ್ಕೋಬೇಕು ಸರ್. ಅದಕ್ಕೇನೆ ನೀ ಅಯ್ಯೋ ಅದಕ್ಕೇನಂತೆ, ಸೇರಿಸ್ಕೊಳ್ಳಿ. ನಾವು ಉಪ್ಪಿನಕಾಯಿ ಆರ್ಡರ್ ಯಾವಾಗ ಇದ್ದೇ ಇರುತ್ತೆ ನೋಡಿ. ನೆಕ್ಸ್ಟ್ ನಾನು ತುಂಬ ಜಾಸ್ತಿ ಉಪ್ಪಿನಕಾಯಿ ಆರ್ಡರ್ನ ಹೇಳ್ತೀವಿ, ಸರಿನಾ? ಹಾಗೇನೆ ಹಪ್ಪಳನೂ ಬೇಕು ನಮಗೆ. ಹಪ್ಪಳ ಉಪ್ಪಿನಕಾಯಿ 2 ಆರ್ಡರ್ನು ನಾವು ಹೇಳ್ತೀವಿ, ಇನ್ನೂ ಜಾಸ್ತಿ ಮಾಡ್ಕೊಡ್ಬೇಕು. ಓಕೆನಾ? ಈಗ ಸದ್ಯಕ್ಕೆ ಇದನ್ನ ಇಟ್ಕೊಂಡಿರಿ. ಅಡ್ವಾನ್ಸ್ ಎಲ್ಲ ಆಮೇಲೆ ಬೇಕಾದ್ರೆ ಇದು ಮಾಡ್ಕೊಂಡ್ರೆ ಆಯ್ತಲ್ವಾ? ಈಗ ಸದ್ಯಕ್ಕೆ ಫುಲ್ ಅಡ್ವಾನ್ಸ್ ಏನು ಬೇಡ. ಇದು ಯಾವ ಥರ ಇರುತ್ತೆ ಟೇಸ್ಟ್ ಮಾಡಬೇಕಲ್ಲ, ಯಾವ ಥರ ಸೇಲ್ ಆಗುತ್ತೆ ಅದೆಲ್ಲ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀವಿ ಫೋನ್ ಮಾಡಿಬಿಟ್ಟು. ಓಕೆನಾ? ಈಗ ನಾನು ಇನ್ನು ತೊಗೊಂಡು ಹೊರಡ್ತೀನಿ. ಯೋನಪ್ಪ ಯೋಳಜಿ, ನಾನು ಈ ಚಟ್ನಿ ಪುಡಿ ಅಂಥವಿಂಥವೆಲ್ಲ ಬೋಸ್ ಅಂದಾಕ್ ಮಾಡ್ತೀನಿ. ಮಾಡು ಅಂದರೆ ನಾನು ಇರ್ತದೆ ಸೇರ್ಕೊಂಡತ್ತಾಗೆ ಬಿಸ್ನೆಸ್ ಮಾಡ್ತಾ ಇದ್ದೆ. ನೀನು ಮಾಡು ಅಂತಂದು ಹಂಗೆ ಮಾಡಕ್ಕೆ ಶುರು ಮಾಡ್ಕೊಬಿಡ್ತೀನಿ. ಅಜಯ್, ಸದ್ಯಕ್ಕೆ ಚಟ್ನಿ ಪುಡಿ ಅವೆಲ್ಲ ಏನು ಬೇಡ ಸದ್ಯಕ್ಕೆ ಅಜ್ಜಿ. ಅದು ನನ್ನ ನೆಕ್ಸ್ಟ್ ಬಂದಾಗ ಹೇಳ್ತೀನಿ ಅಜ್ಜಿ. ಈಗ ಸದ್ಯಕ್ಕೆ ಉಪ್ಪಿನಕಾಯಿ ಹಪ್ಪಳ ಸಾಕು ಕಣಜ್ಜಿ, ಸರಿನಾ? ಇನ್ನೊಂದ್ಸಲ ಬಂದು ಹೇಳಿದಾಗ ಹೇಳ್ತೀನಿ. ಅಯ್ಯೋ ಸರಿ ಬಿಡಪ್ಪ, ನಿನಗೆ ಅದೃಷ್ಟವೇ ಇಲ್ಲ ಅಂತ ಅನ್ಕೋತೀನಿ. ತಿನ್ನೋ ಅದೃಷ್ಟ ಇಲ್ವೇ ಇಲ್ಲ. ನಾನು ಕೈಯಾರೆ ಕೈ ರುಚಿ ತಿನ್ನೋ ಅದೃಷ್ಟ ನಿಂಗೆ ಇಲ್ಲ ಅಂತ ಅನ್ಕೊಂಡು ನಾನೇ ಚಾಪಕ್ಕೆ ಸುಮ್ಮನೆ ಆಯ್ತೀನಿ. ತಕ ಹೋಗ್ಲಿ, ಎತ್ಕೊಂಡೋಗಪ್ಪ ಉಪ್ಪಿನಕಾಯಿ ಎಲ್ಲನೂ. ಸರಿ ಅಜ್ಜಿ. ಹಬ್ಬ ಬಿಸ್ನೆಸ್ ಮಾಡಿದ್ರೆ ಹಿಂಗೆ ಮಾಡಬೇಕು ಕಂಡ್ರಮ್ಮಿ ಬಿಸ್ನೆಸ್. ಎಂಥ ಸಂದಾಕ್ ಮಾಡಿದ್ರಿ, ದೇವ್ರು ಒಳ್ಳೇದು ಮಾಡಿ. ನನ್ನ ಮೊಮ್ಮಕ್ಕಳನ್ನ ಸಂದಾಕ್ ನೋಡ್ಕೊಳ್ಳಿ.
ಹಾ ಅಜ್ಜಿ ನಾವು ಚೆನ್ನಾಗಿ ನೋಡ್ಕೊಂತೀವಿ. ನಾವೇನು ಕಷ್ಟಪಟ್ಟು ಬಿಸ್ನೆಸ್ ಮಾಡಿದಂಗೆ ಇರ್ತೀವ? ನಾವಂತೂ ಬಿಸ್ನೆಸ್ ಮಾಡೋದೇನಿಯ ಕಷ್ಟಪಟ್ಬಿಟ್ಟು. ಏನು ಅನ್ಕೊಂಡಿದ್ರೆ ನಮ್ಮನ್ನ? ಬಿಸ್ನೆಸ್ ಅಂದರೆ ಬಿಸ್ನೆಸ್ ನಮ್ದಂತೂ ನಮ್ಗೆ ಹೆಂಗೋ ಅಜ್ಜಿ ಪದನೇ ದುಡ್ಡು ಬಂತು. ಸಾಕು, ನಮಗೆ ಖುಷಿನೇ ಆಯ್ತೈತೆ. ಇನ್ನು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡ್ತೀವಿ. ಏನು ಮಾಡ್ಕೊಂಡು ಒಳ್ಳೇದಾಗಲಿ ಬಿಡ್ರಮ್ಮ, ಮಾಡಿ. ಕಾರು ಸುರೈತೆ, ಸರ್ವಿಸಿಗೆ ತಗೊಂಡೋಗೋರು ಅಜ್ಜಿ, ಸುರೈತದೆ. ಸರಿ ಸರಿ ಆಯ್ತು. ನಮ್ಮ ಬಿಸ್ನೆಸ್ ಸಕ್ಸಸ್ ಆಯಿತು ಪ್ರೇಮಿ, ಸಕ್ಸಸ್ ಆಯಿತು. ಯಪ್ಪ, ಎರಡು ಕೈಗೆ 5,000 ಖರ್ಚಾಗಿದ್ದು ಬರೀ 2,250, 750 ಲಾಭನೇನಿಯ ಬಂತು. ಹಿಂಗೆ ಬತ್ತಾ 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 ಹಪ್ಪಳದ ಉಪ್ಪಿನಕಾಯಿನಾಗ ಎಲ್ಲ ಬಡ್ದ್ಬಿಟ್ಟು ಒಂದು ಲೆವೆಲ್ ಬಿಸ್ನೆಸ್ನಾಗ ಇದಾಗೋಗ್ಬಿಡೋಣ. ಟಾಪ್ ಲೆವೆಲ್ಗೆ ಹೋಗ್ಬಿಡೋಣ, ಒಂದು ಲೆವೆಲ್ಗೆ. ಸರಿನಾ? ನಾನಂತೂ ತುದೀಗಾಲ ನಿಂತಿದ್ದೀನಿ ಕಣವ, ಏನು ಮಾಡಬೇಕು ಏನೋ. ನಾನಂತೂ ಕಾಯ್ತಾ ಇದ್ದೀನಿ. ನಾನಂತೂ ನೋಡೆ, ನಾವು ಇನ್ನೂ ದೊಡ್ಡ ಲೆವೆಲ ಮಾಡಬೇಕಲ್ಲ, ಅದಕ್ಕೆ ನಾವು ಕೆಲಸದವ್ರು ನಾವು ಇವ್ರನ್ನ ಎಲ್ಲಾರನ್ನೂ ಕರ್ಕೋಬೇಕು. ಸರಿನಾ? ನೋಡು, ಇಷ್ಟು ಲಾಭ ಬಂದೈತೆ ಅಂದಮೇಲೆ ಇನ್ನೂ ಚೆನ್ನಾಗಿ ಲಾಭ ಏನೋ ಬಂದೇ ಬರ್ತದೆ ನಮಗಂತೂ. ಹೊಸಿ ಲಾಭ ಅಲ್ಲ, ಇನ್ನೂ ಜಾಸ್ತಿ ಲಾಭ ಬರ್ತದೆ. ಆ ಲಾಭ ಎಲ್ಲನೂ ನಾವು ಇನ್ನೊಂದು ಬೇಜಾನ್ ಜಾಸ್ತಿ ಮಾಡ್ಬಿಡ್ಬೋದು. ನೋಡು, ಕೆಲಸದವ್ರನ್ನೆಲ್ಲ ಇಟ್ಕೊಳ್ಳೋಣ. ಸರಿನಾ? ಯಾರನ್ನ ಊರಾಗ ಚೆನ್ನಾಗಿ ಉಪ್ಪಿನಕಾಯಿ ಮಾಡೋರು ಅವ್ರು ಇವ್ರು ಇದ್ರೆ ನಮ್ಮ ಕೈಲಂತೂ ಮೈ ಬಗ್ಸ್ ಮಾಡೋಕ್ಕಾಗಲ್ಲ, ಇಬ್ರಿಗೂ ಸರಿಯಾಗಿ ಮಾಡಕ್ಕೆ ಬರಲ್ಲ. ಯಾರನ್ನ ಚೆನ್ನಾಗಿರೋ ಕೆಲಸದವ್ರನ್ನ ಇಟ್ಕೊಬಿಟ್ಟು ಒಳ್ಳೆ ಆರಾಮಕ್ಕೆ ಕೆಲಸ ಮಾಡಿಸ್ಕೊಂಡು ನಿಮ್ದೇಗ್ರನ್ ಬಾ. ಅಷ್ಟೇ, ನೀನಂತೂ ಹೇಳೋದು ಹೇಳ್ದೆ, ಸರಿಯಾಗಿ ಹೇಳ್ದೆ ನೀನಂತೂ. ಬಾ ಹೋಗೋಣ, ಬಾ. ಬಾ.